ಒಂದು ಪುಟ್ಟ ಸಂಸಾರ. ರಾಮು ಮತ್ತು ಸವಿತಾ ದಂಪತಿಗಳಿಗೆ ಅನ್ವಿತ್ ಎಂಬ 5 ವರ್ಷದ ಮಗನಿದ್ದನು. ಮೇಲ್ನೋಟಕ್ಕೆ ಅದು ಸುಂದರ ಸಂಸಾರವಾಗಿ ಕಂಡರೂ ಮನೆಯ ಒಳಗಿನ ವಾತಾವರಣ ಮಾತ್ರ ಸದಾ ಬಿಸಿಯಾಗಿರುತ್ತಿತ್ತು. ಸಣ್ಣ ಪುಟ್ಟ ವಿಷಯಗಳಿಗೂ ರಾಮು ಮತ್ತು ಸವಿತಾ ಪರಸ್ಪರ ಕಿರುಚಾಡುತ್ತಿದ್ದರು, ಒಬ್ಬರನ್ನೊಬ್ಬರು ದೂಷಿಸುತ್ತಿದ್ದರು. ಒಂದು ದಿನ ಸಂಜೆ ಅನ್ವಿತ್ ತನ್ನ ಕೋಣೆಯಲ್ಲಿ ಚಿತ್ರ ಬಿಡಿಸುತ್ತಿದ್ದ. ಹಾಲಿನಲ್ಲಿ ರಾಮು ಮತ್ತು ಸವಿತಾ ಜೋರಾಗಿ ಜಗಳವಾಡುತ್ತಿದ್ದರು. ನಿನಗೆ ಜವಾಬ್ದಾರಿಯೇ ಇಲ್ಲ, ನೀನು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ಕೂಗುಗಳು ಅನ್ವಿತ್ ಕಿವಿಗೆ ಬೀಳುತ್ತಿದ್ದವು. ಅನ್ವಿತ್ ತನ್ನ ಕಿವಿಗಳನ್ನು ಕೈಗಳಿಂದ ಮುಚ್ಚಿಕೊಂಡನು. ಅವನ ಪುಟ್ಟ ಕೈಗಳು ನಡುಗುತ್ತಿದ್ದವು. ಮರುದಿನ ಶಾಲೆಯಲ್ಲಿ ಅನ್ವಿತ್ ಯಾರ ಜೊತೆಯೂ ಮಾತನಾಡಲಿಲ್ಲ. ಶಿಕ್ಷಕರು ಅವನನ್ನು ಕರೆದು, ಅನ್ವಿತ್, ಯಾಕೆ ಸುಮ್ಮನಿದೆಯಾ? ನಿನ್ನ ಚಿತ್ರ ತೋರಿಸು ಎಂದರು. ಅನ್ವಿತ್ ಬಿಡಿಸಿದ ಚಿತ್ರದಲ್ಲಿ ಒಂದು ಮನೆ ಇತ್ತು, ಆದರೆ ಅದರ ಸುತ್ತಲೂ ಕಪ್ಪು ಬಣ್ಣದ ಮೋಡಗಳು ಮತ್ತು ಸಿಡಿಲುಗಳಿದ್ದವು. ಆ ಮನೆಯೊಳಗೆ ಒಬ್ಬ ಮಗು ಮೂಲೆ ಸೇರಿ ಅಳುತ್ತಿತ್ತು. ಅದನ್ನು ನೋಡಿ ಗಾಬರಿಯಾದ ಶಿಕ್ಷಕರು ರಾಮು ಮತ್ತು ಸವಿತಾರನ್ನು ಶಾಲೆಗೆ ಕರೆಸಿದರು. ಆ ಚಿತ್ರವನ್ನು ಅವರಿಗೆ ತೋರಿಸಿ ಹೇಳಿದರು, ನೋಡಿ, ನಿಮ್ಮ ಜಗಳ ನಿಮ್ಮ ನಡುವೆ ಮುಗಿಯಬಹುದು, ಆದರೆ ಈ ಮಗುವಿನ ಮನಸ್ಸಿನಲ್ಲಿ ಅದು ದೊಡ್ಡ ಗಾಯ ಮಾಡುತ್ತಿದೆ. ಅವನು ಅಭದ್ರತೆಯಿಂದ ಬದುಕುತ್ತಿದ್ದಾನೆ. ತಮ್ಮ ಮಗನ ಆ ಚಿತ್ರವನ್ನು ನೋಡಿ ರಾಮು ಮತ್ತು ಸವಿತಾ ಇಬ್ಬರಿಗೂ ಪಶ್ಚಾತ್ತಾಪವಾಯಿತು. ತಾವಾಡುವ ಪ್ರತಿಯೊಂದು ಕಟು ಮಾತು ಮಗುವಿನ ಪಾಲಿಗೆ ಗುಂಡೇಟಿನಂತಿದೆ ಎಂದು ಅವರಿಗೆ ಅರಿವಾಯಿತು. ಅಂದಿನಿಂದ ಅವರು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಮಗುವಿನ ಮುಂದೆ ತರದೆ ಶಾಂತವಾಗಿ ಮಾತನಾಡಲು ನಿರ್ಧರಿಸಿದರು. ಮನೆಯಲ್ಲಿ ಜಗಳ ನಿಂತ ಮೇಲೆ ಅನ್ವಿತ್ ಮುಖದಲ್ಲಿ ಮತ್ತೆ ನಗು ಮೂಡಿತು. ಮಕ್ಕಳ ಮುಂದೆ ಪೋಷಕರು ಜಗಳವಾಡುವುದರಿಂದ ಮಕ್ಕಳಿಗೆ ಕೋಪ, ಖಿನ್ನತೆ ಮತ್ತು ಸಮಾಜದಲ್ಲಿ ಬೆರೆಯಲು ಭಯ ಉಂಟಾಗುತ್ತದೆ. ಪೋಷಕರ ನಡುವಿನ ಸಾಮರಸ್ಯವೇ ಮಗುವಿನ ಸುಖಮಯ ಜೀವನಕ್ಕೆ ಅಡಿಪಾಯ.